ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಬೆಳಗಾವಿಯ ಹಿರೇಬಾಗೇವಾಡಿ ಉಪ ತಹಶೀಲ್ದಾರ್ ಕರ್ಮಕಾಂಡ. ಸರ್ಕಾರದ ಖಜಾನೆಗೆ ಕೋಟಿ ನಷ್ಟ ಆಗಿದೆ. ಅಷ್ಟಕ್ಕೂ ವಿಜಯ್ ಕುಮಾರ್ ಮಾಡಿದ್ದೇನು? ಉಪ ತಹಶೀಲ್ದಾರ್ ವಿಜಯ್ ಕಚೇರಿ ಪ್ರೈವೇಟ್ ಬ್ರೋಕರ್ ದರ್ಬಾರ್ ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಏನಿದೆ ಗೊತ್ತಾ? ಇದೇ ಈ ಹೊತ್ತಿನ ಗ್ಯಾರಂಟಿ ಬೇಟೆ ವಿಶೇಷ ಉಪ ತಹಶೀಲ್ದಾರ್ ಕರ್ಮಕಾಂಡ. ನಾನು ರಾಮ್ ಬಡ್ಗೆ. ವೀಕ್ಷಕರೇ, ಇದು ಬೆಳಗಾವಿಯ ಹಿರೇಬಾಗೇವಾಡಿ ಉಪ ತಹಶೀಲ್ದಾರ್ ಕರ್ಮಕಾಂಡದ ಸ್ಟೋರಿ. ಕಂದಾಯ ಸಚಿವರೇ, ನಿಮ್ಮ ಇಲಾಖೆಯ ಕರ್ಮಕಾಂಡವನ್ನ ಒಂದ್ಸಾರಿ ನೀವು ನೋಡಿ. ಸರ್ಕಾರದ ಖಜಾನೆಗೆ ಕೋಟಿ ನಷ್ಟ ಮಾಡಿರುವಂತ ಉಪ ತಹಶೀಲ್ದಾರ್ ಇವರು. ಅಷ್ಟಕ್ಕೂ ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಏನ್ ಮಾಡಿದ್ರು? ಸರ್ಕಾರದ ಖಜಾನೆಗೆ ಕೋಟಿ ನಷ್ಟ ಮಾಡಿರುವ ಉಪ ತಹಶೀಲ್ದಾರ್ ಕರ್ಮಕಾಂಡ ಇದು. ಅಷ್ಟಕ್ಕೂ ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಏನ್ ಮಾಡಿದ್ರು? ಉಪ ತಹಶೀಲ್ದಾರ್ ವಿಜಯ್ ಕಚೇರಿಯಲ್ಲಿ ಪ್ರೈವೇಟ್ ಬ್ರೋಕರ್ ದರ್ಬಾರ್ ನಡೆಸ್ತಾ ಇದ್ದಾನೆ. ಉಪ ತಹಶೀಲ್ದಾರ್ ಕಚೇರಿಯಲ್ಲಿರಬೇಕು, ಆದ್ರೆ ಅದೇ ಕಚೇರಿಯಲ್ಲಿ ಅವರ ಬ್ರೋಕರ್, ಪ್ರೈವೇಟ್ ಬ್ರೋಕರ್ ದರ್ಬಾರ್ ಮಾಡ್ತಾ ಇದ್ದಾನೆ. ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಸೆರೆಯಾಗಿದೆ. ಗ್ಯಾರಂಟಿ ನ್ಯೂಸ್ ಭೇಟಿಯಲ್ಲಿ ಉಪ ತಹಶೀಲ್ದಾರ್ ಕರ್ಮಕಾಂಡ ಬಟ ಬಯಲಾಗಿದೆ. ಅಷ್ಟಕ್ಕೂ ಆ ಉಪ ತಹಶೀಲ್ದಾರ್ ಮಾಡ್ತಾ ಇರೋದೇನು? ಉಪ ತಹಶೀಲ್ದಾರ್ ಕಚೇರಿಯಲ್ಲಿ ಖಾಸಗಿ ಬ್ರೋಕರ್ಗೆ ಏನ್ ಕೆಲಸ? ಉಪ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಯಾರು? ಅವರೇ ತಾನೇ. ಆದ್ರೆ ವಿಜಯ್ ಕುಮಾರ್ ಅವರ ಜಾಗದಲ್ಲಿ ಒಬ್ಬ ಖಾಸಗಿ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರೆ. ಆತನಿಗೂ ಆ ಕಚೇರಿಗೂ ಏನ್ ಸಂಬಂಧ? ವಿಜಯ್ ಕುಮಾರ್ ಹಾಗಾದ್ರೆ ಅಲ್ಲಿ ಇರೋದೇ ಇಲ್ವಾ? ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಈ ಉಪ ತಹಶೀಲ್ದಾರ್ನಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಯಾವ ರೀತಿಯಾಗಿ ನಷ್ಟ ಆಗ್ತಾ ಇದೆ ಹಾಗಾದ್ರೆ? ಅಷ್ಟಕ್ಕೂ ಆ ಉಪ ತಹಶೀಲ್ದಾರ್ ಮಾಡ್ತಾ ಇರುವಂತ ಘನ ಕಾರ್ಯ ಏನು? ಇದೆಲ್ಲದರ ಬಗ್ಗೆಯೂ ಕೂಡ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೇವೆ. ವಿಜಯ್ ಕುಮಾರ್ ಅವರ ಫೋಟೋವನ್ನ ನಿಮಗೆ ತೋರಿಸ್ತಾ ಇದ್ದೀವಿ, ನೋಡಬಹುದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.